ಸರ್ಕಾರ ವರ್ಸಸ್ ಖಾಸಗಿ ಶಾಲೆಗಳು ಅನ್ನುವಂತಾಗಿದೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳು ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು. ಈಗಾಗಲೇ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ತಾಳಿಕಟ್ಟೆ ಅವರು ಶಾಲೆಗಳ ಸಮಸ್ಯೆಗಳ ಕುರಿತು ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟರೂ ಕೂಡ ಇದುವರೆಗೂ ಶಿಕ್ಷಣ ಇಲಾಖೆ ಸಚಿವರಾಗಲಿ ಸರ್ಕಾರ ಆಗಲಿ ಇದುವರೆಗೆ ಏನೂ ಕೂಡ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಇವತ್ತು ಅಂತಿಮವಾದಂಥ ಒಂದು ಎಚ್ಚರಿಕೆಯನ್ನು ಈಗ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರುಪ್ಸಾ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಅವರಿದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ನೀವು ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿದ್ರಿ. ಯಾಕೆ ಸರ್ಕಾರ ಸಮಸ್ಯೆಗಳನ್ನು ಆ ಒಂದು ಪತ್ರಗಳನ್ನು ಕಸದ ಬುಟ್ಟಿಗೆ ಎಸಿತಾ ಇರುವಂಥದ್ದು? ನಿಮ್ಮ ನಿಲುವೇನು? ಅವರು ಕಸದ ಬುಟ್ಟಿಗೆ ಎಸೆದೇ ಇರೋ ಮೂಲ ಉದ್ದೇಶ ಏನು ಅಂತಂದರೆ, ಖಾಸಗಿ ಅನುದಾನಿತ ಶಾಲೆಗಳು ಮುಚ್ಚೋಗಬೇಕು ಅಂತ. ಕಾರಣ ಏನು ಅಂತಂದರೆ, ಅವ್ರ ಬಡ್ಜೆಟಲ್ಲಿ ಏನು ಅದು ಅಮೌಂಟನ್ನು ಅದಕ್ಕೆ ಹಾಕ್ತಾ ಇದ್ದಾರೋ ಅದು ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಯಾಕಂದರೆ ಕಳೆದ ಸುಮಾರು 5-6 ವರ್ಷದಿಂದ 9 ವರ್ಷದಿಂದ ಅಲ್ಲಿ ಹುದ್ದೆಗಳು ಸುಮಾರು ಖಾಲಿ ಇದ್ದಾವೆ. ಒಳ್ಳೊಳ್ಳೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಹುದ್ದೆಗಳು ಖಾಲಿ ಇದ್ದಾವೆ. ಮ್ಯಾಥ್ಸ್ ಟೀಚರ್ ಇಲ್ಲ, ಇಂಗ್ಲೀಷ್ ಟೀಚರ್ ಇಲ್ಲ, ಸೈನ್ಸ್ ಟೀಚರ್ ಇಲ್ಲ, ಸೋಷಿಯಲ್ ಸೈನ್ಸ್ ಟೀಚರ್ ಇಲ್ಲ. ಇಂಥ ಟೀಚರ್ ಪೋಸ್ಟ್ಗಳು ಖಾಲಿ ಇದ್ದಾವೆ. ನಿವೃತ್ತಿಯಾಗಿ ಅಥವಾ ರಿಸೈನ್ ಮಾಡಿ ಅಥವಾ ಡೆತ್ ಆಗಿರುವಂತಹ ಪೋಸ್ಟ್ಗಳು ಖಾಲಿ ಇದ್ದಾವೆ. ಅವು ಒಟ್ಟು 7150 ಪೋಸ್ಟ್ ಖಾಲಿ ಇದೆ. ಅಂಥ ಖಾಲಿ ಇರುವಂತಹ ಶಾಲೆಗಳು ಎಷ್ಟು ಅಂದರೆ 3700 ಚಿಲ್ಲರೆ ಶಾಲೆಗಳಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಾವೆ. ಈಗಾಗಲೇ 5-6 ಸಾವಿರ ಶಾಲೆಗಳು ಆ ಖಾಲಿ ಇದ್ದ ಪೋಸ್ಟ್ ಅಂತ ಶಾಲೆಗಳು ಜಾಸ್ತಿ ಇದ್ವಲ್ಲ ಅವೆಲ್ಲ ಮುಚ್ಚಿದ್ದಾವೆ. ಕಾರಣ ಏನು ಅಂದರೆ, ಒಳ್ಳೆ ಆ ಸಬ್ಜೆಕ್ಟ್ಗೆ ಟೀಚರ್ ಇಲ್ಲದೇ ಇದ್ದಾಗ ಪೋಷಕರು ಸೇರ್ಸೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇವರು ಒಂದು ಮಿನಿಮಮ್ ಸ್ಟ್ರೆಂತ್ ಅಂತ ಮಾಡಿದ್ದಾರೆ. ಸೊ 40 ಹುಡುಗರು ಇರಬೇಕು ಅಥವಾ 25 ಹುಡುಗರು ಒಂದು ಸೆಕ್ಷನ್ಗೆ ಇರಬೇಕು, ಇಡೀ ಸ್ಕೂಲ್ಗೆ ಅಟ್ಲೀಸ್ಟ್ 70 ಹುಡುಗರು ಇರಬೇಕು. ಈ ರೀತಿಯ ಒಂದು ನಿಬಂಧನೆ ಇಟ್ಬಿಟ್ಟು ಶಿಕ್ಷಕರು ಇಲ್ಲದೇ ಇದ್ದಾಗ ಮಕ್ಕಳು ಸೇರಲ್ಲ, ಆಟೋಮೆಟಿಕಲಿ ಶಾಲೆ ಕ್ಲೋಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕಾನೂನು ಬಾಹಿರವಾಗಿ, ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆಯ ವಿರುದ್ಧವಾಗಿ ಶಾಲೆಗಳನ್ನು ಮುಚ್ಚೋದು ಅಂತಂದರೆ ಅದು ಖಂಡಿತ ಭಾಳ ಅಪಾಯಕಾರಿಯಾದಂತಹ ಸೂಚನೆ. ಸೊ ಇದರ ವಿರುದ್ಧ ರುಪ್ಸಾ ಕರ್ನಾಟಕ ಹಲವು ಬಾರಿ ನಾವು ಧ್ವನಿ ಎತ್ತಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ. ಭಾಳಷ್ಟು ಶಾಲೆ ಕ್ಲೋಸ್ ಆಗ್ತದವೆ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಕೇಳಿದ್ವಿ. ಆದರೂ ಕೂಡ ಅವ್ರು ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ. ಸೊ ನಾವು ಅನಿವಾರ್ಯವಾಗಿ ಹೈಕೋರ್ಟ್ ಮೊರೆ ಹೋಗಬೇಕಾಯಿತು. ಸೊ ಕಳೆದ 9 ವರ್ಷದಿಂದ ಶಿಕ್ಷಕರ ಪೋಸ್ಟ್ ಖಾಲಿ ಇದ್ದಾವೆ, ಶಾಲೆ ಮುಚ್ತಾ ಇದ್ದಾವೆ. ಮತ್ತು ಅದಕ್ಕೆ ಕಾರಣ ಇವರು ಮಕ್ಕಳು ಕಡಿಮೆ ಅಂತ ಹೇಳ್ತಾ ಇದ್ದಾರೆ, ಮಕ್ಕಳು ಕಡಿಮೆ ದಾಖಲಾಗ್ತದವೆ ಅಂತವ. ಇದು ಸುಳ್ಳು. ಸೊ ಅವರೇ ಮಾಡಿರುವಂತಹ ಕೃತಕ ಒಂದು ತಂತ್ರ ಇದು, ಶಾಲೆಗಳು ಮುಚ್ಚಿಸ್ಬೇಕು ಅಂತವ. ಸೊ ಅದ್ರ ವಿರುದ್ಧ ನಾವು ಕೋರ್ಟ್ಗೆ ಹೋದಾಗ ಕೋರ್ಟು ನಮ್ಮ ಪರವಾದಂಥ ತೀರ್ಮಾನವನ್ನು ಮಾಡಿತ್ತೆ. ಸೊ ನಮಗೆ ಆ ತೀರ್ಮಾನದಲ್ಲಿ ಸ್ಪಷ್ಟಪಡಿಸಿತ್ತೆ, ಇವತ್ತಿನವರೆಗೂ ಖಾಲಿ ಇರುವಂತಹ ಎಲ್ಲ ಪೋಸ್ಟ್ಗಳನ್ನು ತಕ್ಷಣ ಯಾವುದೇ ಅನ್ಯ ಮಾತಾಡ್ದಂಗೆ, ಅದು ಬೇರೆ ಕಾರಣಗಳನ್ನು ಫೈನಾನ್ಷಿಯಲ್ ಕಾರಣ ಹೇಳೋವಂಥದ್ದು, ಸ್ವಲ್ಪ ವಿಳಂಬ ಬೇಕು ಅಂತೇಳಿ ಅದು ಯಾವುದನ್ನೂ ಹೇಳೋಂಗಿಲ್ಲ. ಸೊ ನೀವು ರೆಕ್ರೂಟ್ಮೆಂಟ್ಗೆ ಪರ್ಮಿಷನನ್ನು ಕೊಡಲೇಬೇಕು ಅಂತೇಳ್ಬಿಟ್ಟು ಒತ್ತಾಯವನ್ನು ಸುಪ್ರೀಂ ಕೋರ್ಟು ಅಂದರೆ ನಿರ್ದೇಶನವನ್ನು ನೀಡಿತ್ತೆ. ಸೊ ಅದನ್ನು ನೀವು ಜಾರಿಗೊಳಿಸಿ ಅಂತ ಕೇಳಿ 1 ತಿಂಗಳ ಮೇಲಾಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸೊ ಜಾರಿಗೊಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಮಾಡದೇ ಇರೋದನ್ನು ನಾವು ನೋಡಿದರೆ, ಸೊ ಇವರಿಗೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತ ಇವ್ರಿಗೆ ಅನ್ನಿಸ್ತಾ ಇಲ್ವೇನೋ ಅನ್ನೋ ಅನುಮಾನ ನಮ್ಗೆ ಹುಟ್ಟಿತ್ತು. ಸೊ ಅದಕ್ಕೆ ಇವತ್ತು ಮಹತ್ವದ ಒಂದು ಸಭೆಯನ್ನು ಮಾಡಿದ್ವಿ. ಆ ಸಭೆಯ ನೇತೃತ್ವವನ್ನು ನಾವು ಕೂಡ ವಹಿಸಿದ್ವಿ ರುಪ್ಸಾ ಕರ್ನಾಟಕದಿಂದ. ಯಾಕಂದರೆ ರುಪ್ಸಾ ಕರ್ನಾಟಕ ಕಳೆದ 4 ವರ್ಷದಿಂದ ಎಲ್ಲ ಶಾಲೆಗಳ ಪರವಾದಂಥ ಧ್ವನಿಯನ್ನು ಎತ್ತುವಂಥ ಕೆಲಸನ ನಾವು ಸಮರ್ಥವಾಗಿ ಮಾಡ್ತಾಯಿದ್ದೀವಿ. ಸೊ ಇವತ್ತು ಅನುದಾನಿತ ಶಾಲೆಯವರು ನಮಗೆ ಕೇಳಿದರು, ತಕ್ಷಣ ನಾವು ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಅವ್ರ ಜೊತೆಗೆ ನಾವು ಮೀಟಿಂಗನ್ನು ಮಾಡಿ ಇವತ್ತು ಕೆಲವು ನಿರ್ಣಯಗಳನ್ನು ನಾವು ತಗೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾದ ನಿರ್ಣಯ ಏನು ಅಂತಂದರೆ, ಈಗ 10th ಎಕ್ಸಾಮ್ ಬರ್ತಾ ಇದೆ. ಸೊ ಆ ಎಕ್ಸಾಮ್ಗೆ ಏನಾದ್ರು ನಾವು ಬ್ರೇಕ್ ಮಾಡ್ಬೋದಾ, ಎಕ್ಸಾಮನ್ನು ನಿಲ್ಲಿಸೋ ಅಂಥ ಕೆಲಸನೋ ಅಥವಾ ಎಕ್ಸಾಮ್ಗೆ ನಮ್ಮ ಸಹಕಾರವನ್ನು ನೀಡದೇ ಇರುವಂಥ ಕೆಲಸನೋ ಅದನ್ನು ಮಾಡೋಣ ಅನ್ನೋದು ಒಂದು ಅದರಲ್ಲಿ ಪ್ರಸ್ತಾಪ ಇದೆ. ಇನ್ನೊಂದು, ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ನಾವು ಸ್ಪಷ್ಟವಾಗಿ ಬೆಳಕು ಚೆಲ್ಲಬೇಕು ಮತ್ತು ಅಂಥವರ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕೋದ್ರ ಮೂಲಕ ಸಾಮೂಹಿಕವಾಗಿ ಅಧಿಕಾರಿಗಳನ್ನ ಸಿಗಿಸಬೇಕು ಅನ್ನೋದು. ಇನ್ನೊಂದು, ಹೀಗೆ ಮುಂದುವರೆದ್ರೆ ನಾವು ಸರ್ಕಾರದ ವಿರುದ್ಧ ನಾವು ಕಂಟೆಂಪ್ಟ್ ಕೇಸನ್ನು ಹಾಕಬೇಕಾಗತ್ತೆ ಅನ್ನೋದನ್ನು ಕೂಡ ನಿರ್ಧಾರವನ್ನು ಮಾಡಿದ್ದೀವಿ. ಸರ್, ಈಗ ಒಂದು ಕಡೆ ಈಗ ಕೋರ್ಟ್ ಹೇಳುತ್ತೆ, ಈಗ ಖಾಲಿ ಇರುವಂತಹ ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಕಡೆ ಹೇಳಿದರೆ, ಈಗ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ 70ಕ್ಕಿಂತ ಕಡಿಮೆ ಇರುವಂಥ ಮಕ್ಕಳ ಶಾಲೆಗಳನ್ನು ಬಂದ್ ಮಾಡುತ್ತಾ ಬರ್ತಾ ಇರುವಂಥದ್ದು. ಈಗ ಒಂದೊಂದು ಶಾಲೆಗಳನ್ನು ಮುಚ್ಕೊಂಡು ಬರ್ತಾ ಇದ್ದಾರೆ, ಒಂದು ಕಡೆ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಏನು ಸರ್, ಏನು ನಡೀತಾ ಇದೆ ಶಿಕ್ಷಣ ಇಲಾಖೆಯಲ್ಲಿ? ಇದು ಭಾಳ ದೊಡ್ಡ ಆಶ್ಚರ್ಯ ಮತ್ತು ಆಘಾತಕಾರಿಯಾದಂಥ ವಿಷಯ. ಯಾಕೆಂದರೆ ಇವರು ಶಾಲೆ ಮುಚ್ಚಿಸೋದಕ್ಕೆ ಈ ರೀತಿಯ ತಂತ್ರಗಳನ್ನು ಎಣಿತಾರೆ ಅಂತ ನಾವು ಊಹಿಸೇ ಇರಲಿಲ್ಲ. ಇವರು ಒಂದು ಕಡೆ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಲ್ಲ. ಶಿಕ್ಷಕರು ಇಲ್ಲದೇ ಇದ್ದಾಗ ಸಹಜವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಒಂದು ರಿಸ್ಟ್ರಿಕ್ಷನ್ ಮಾಡಿಬಿಟ್ಟು ಆ ಶಾಲೆನ ಬಂದ್ ಮಾಡುವಂತಹ ವ್ಯವಸ್ಥಿತ
ವ್ಯವಸ್ಥಿತ ಹುನ್ನಾರ ಕುತಂತ್ರ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಇಲಾಖೆ. ಇದು ಖಂಡಿತವಾಗೂ ಇಲಾಖೆಗೆ ಶೋಭೆ ತರುವಂಥದ್ದು ಕೆಲಸ ಅಲ್ಲ. ರಾಜ್ಯದಲ್ಲಿ ಸುಮಾರು 17 ಲಕ್ಷ ವಿದ್ಯಾರ್ಥಿಗಳು ಶಾಲೆ ಬಿಟ್ಬಿಟ್ಟು ಹೊರಗಡೆ ಇದ್ದಾವೆ. ಸೊ ಅವ್ರನ್ನ ಒಳಗೆ ತರುವಂಥ ಕನಿಷ್ಠ ಪ್ರಯತ್ನನೂ ಕೂಡ ಮಧು ಬಂಗಾರಪ್ಪ ಮಾಡಲಿಲ್ಲ. ಸದ್ಯದಲ್ಲೇ ನಾವು ಮಧು ಬಂಗಾರಪ್ಪರ ಪ್ರಗತಿ ಪತ್ರವನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಏನೆಲ್ಲ ಮಾಡಿದ್ದಾರೆ ಏನೆಲ್ಲ ಮಾಡಿಲ್ಲ ಅಂತ, ಏನೆಲ್ಲ ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ ಅಂತ. ಸೊ ಇದು ಖಂಡಿತ ಭಾಳ ದುರಾದೃಷ್ಟಕರವಾದಂಥ ಸಂಗತಿ. ಆ ರಿಟೈರ್ಡ್ ಆಗಿರುವಂತಹ ಪೋಸ್ಟ್ಗೆ ಸರ್ಕಾರ ಯಾವಾಗಲೂ ದುಡ್ಡನ್ನು ಇಟ್ಟಿದೆ. ಸೊ ಅದು ಆ ಸ್ಟ್ಯಾಚ್ಯುಟರಿ ಫಂಡಲ್ಲೇ ಬರುತ್ತೆ. ಅದಕ್ಕೆ ಮತ್ತೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡಿಬೇಕಾದಂಥ ಅಗತ್ಯ ಇಲ್ಲ. ಓಪನ್ನಾಗಿ ಒಬ್ಬ ಮುಖ್ಯಮಂತ್ರಿ ಆದಂಥವ್ರು, ಒಬ್ಬ ಶಿಕ್ಷಣ ಸಚಿವರಾದಂಥವ್ರು, ಇಲ್ಲ ಆರ್ಥಿಕ ಇಲಾಖೆ ನಮ್ಗೆ ಒಪ್ಪಿಗೆ ಕೊಡಲ್ಲ ಅನ್ನೋ ಸುಳ್ಳನ್ನು ಹೇಳ್ತಾರಲ್ಲ, ಅದು ನಮಗೆ ಭಾಳ ನೋವಿನ ಸಂಗತಿ. ಅವ್ರ ಬಗ್ಗೆ ನಮಗೆ ಅಪಾರವಾದಂಥ ಒಂದು ಗೌರವ ಇತ್ತು. ಸೊ ಇಂದಿನ ಸರ್ಕಾರದಲ್ಲಿ ನಾವು ಒತ್ತಾಯವನ್ನು ಮಾಡುವಾಗ ಮುಂದೆ ಬರುವಂಥವ್ರು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂದ್ಕೊಂಡಿದ್ವಿ ನಾವು. ಸೊ ಅವ್ರು ಬಗೆಹರಿಸುವಂತಹ ಕನಿಷ್ಠ ಪ್ರಯತ್ನವನ್ನು ಮಾಡದೇ ಇರೋದ್ರಿಂದ ನಮಗೆ ತುಂಬ ನಿರಾಶೆ ಆಗಿದೆ. ಈ ಶಾಲೆಗಳನ್ನು ಮುಚ್ತಾನೇ ಹೋದರೆ ಖಂಡಿತವಾಗೂ ಮುಂದೊಂದು ದಿನ ಏಡೆಡ್ ಸಂಸ್ಥೆಗಳು ಕರ್ನಾಟಕ ಸರ್ಕಾರದಲ್ಲಿ ಇಲ್ಲದೇ ಇರೋವಂತಹ ದಿನಗಳನ್ನು ನಾವು ನೋಡಬೇಕಾಗುತ್ತೆ. ಬಹುತೇಕ ತಾಲ್ಲೂಕುಗಳಲ್ಲಿ ಗೌರ್ಮೆಂಟ್ ಶಾಲೆ ಇಲ್ಲದೇ ಇರೋವಂಥ ಪ್ಲೇಸ್ಗಳಲ್ಲಿ ಕನ್ನಡ ಕಲಿಸುವಂತಹ ಕೆಲಸವನ್ನು ಭಾಳ ಪ್ರಾಮಾಣಿಕತೆಯಿಂದ ಅನುದಾನಿತ ಶಾಲೆಗಳು ಮಾಡ್ತಾಯಿದ್ವು. ಅನುದಾನಿತ ಶಾಲೆಗಳಿಗೆ ಯಾವುದೇ ಫೀಸಸ್ಸನ್ನು ನಾವು ತಗೊಳ್ಳೋದಿಲ್ಲ ಮಕ್ಕಳಿಂದವ. ಸೊ ಹಾಗಾಗಿ ಅಂಥ ಶಾಲೆಗಳಲ್ಲಿ ಅತ್ಯಂತ ಬಡ ಕುಟುಂಬದ ಮಕ್ಕಳುಗಳು ಕನ್ನಡ ಮಾಧ್ಯಮವನ್ನು ಕಲಿತು ಈ ದೇಶದ ಸತ್ಪ್ರಜೆಗಳಾಗಿರುವಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಸೊ ಅಂಥ ಶಾಲೆ ಮುಚ್ಚೋದಿದೆಯಲ್ಲ, ಅದು ಖಂಡಿತವಾಗೂ ಅಪಾಯಕಾರಿಯಾದಂತಹ ನಿರ್ಧಾರ. ಸರ್ಕಾರ ಈ ಕೂಡಲೇ ಅಂಥ ಕ್ರಮವನ್ನು ನಿಲ್ಲಿಸಬೇಕು. ಅಂಥ ಕ್ರಮವನ್ನು ಮುಂದುವರಿಸಿದರೆ ರುಪ್ಸ ಕರ್ನಾಟಕ ಮತ್ತು ಅನುದಾನಿತ ಶಾಲೆಗಳು ನಾವು ಬೀದಿಗಿಳಿಬೇಕಾಗುತ್ತೆ. ಈ ತಿಂಗಳು 24ಕ್ಕೂ ಕೂಡ ನಾವು ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ನಾವು ಆಯೋಜಿಸಿದ್ದೀವಿ. ಸೊ ಅನುದಾನಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಮುಂದೆ ಬರುವಂಥ 10th ಎಕ್ಸಾಮ್ಗೆ ನಾವು ಯಾವ ರೀತಿ ನಮ್ಮ ಪ್ರತಿಭಟನೆಯನ್ನು ಆ ಎಕ್ಸಾಮನ್ನು ಇಟ್ಕೊಂಡು ನಾವು ಯಾವ ರೀತಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ರಾಜ್ಯಾದ್ಯಂತ ಈಗ ಅನುದಾನಿತ ಶಾಲೆಗಳು ಎಷ್ಟಿದೆ ಮತ್ತು ಇದರಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಎಷ್ಟು ಸಾವಿರ ಇದ್ದಾರೆ, ಮತ್ತು ಇದನ್ನೇ ನಂಬ್ಕೊಂಡಿರುವಂಥ ಸಿಬ್ಬಂದಿಗಳಾಗಿರ್ಬೋದು, ಒಂದು ಕಡೆ ವಿದ್ಯಾರ್ಥಿಗಳು ಎಷ್ಟು ಇದ್ದಾರೆ, ಎಲ್ಲೋ ಒಂದು ಕಡೆ ಈ ಶಿಕ್ಷಣದ ಮೇಲೆ ನೇರವಾದಂಥ ಎಫೆಕ್ಟ್ ಯಾವ ಥರ ಪರಿಣಾಮ ಬೀರ್ತಾ ಇದೆ ಸರ್ಕಾರ ಈ ರೀತಿ ನಡ್ಕೊಳ್ತಾ ಇರೋದು ಇಂಥ ಅನುದಾನಿತ ಶಾಲೆಗಳ ಮೇಲೆ? ಈಗ ಅನುದಾನಿತ ಶಾಲೆಯಲ್ಲಿ ನಮಗಿರುವಂಥ ಇವತ್ತಿನ ಮಾಹಿತಿ ಪ್ರಕಾರ ಸುಮಾರು 13 ಲಕ್ಷ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಹೆಚ್ಚು ಕಮ್ಮಿ 1 ಲಕ್ಷ ವಿದ್ಯಾರ್ಥಿಗಳು ಅನುದಾನಿತ ಶಾಲೆಯಲ್ಲಿ 10th ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ. ಸೊ 3700ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಶಿಕ್ಷಕರ ಏನು ಖಾಲಿ ಹುದ್ದೆಗಳು ಜಾಸ್ತಿ ಆಗಿದ್ದಾವೆ. ಸೊ ಇನ್ನು ಉಳಿದಂತಹ ಸುಮಾರು 4-4.5 ಸಾವಿರ ಶಾಲೆಗಳಲ್ಲಿ ಶಿಕ್ಷಕರು ಇದ್ದಾರೆ, ಅಲ್ಲೇನಂಥ ಸಮಸ್ಯೆಗಳು ಇಲ್ಲ. ಸೊ ಕಳೆದ 7-8 ವರ್ಷದಲ್ಲಿ ಸುಮಾರು 6,000 ಅನುದಾನಿತ ಶಾಲೆಗಳು ಈಗಾಗಲೇ ಸದ್ದಿಲ್ಲದೆ ಮುಚ್ಚೋಗಿದ್ದಾವೆ. ಸೊ ಇದು ಇದರ ಸ್ಟ್ಯಾಟಿಸ್ಟಿಕ್ಸು. ಸೊ ಈಗ ಓದ್ತಿರೋವಂತಹ ಏನು ವಿದ್ಯಾರ್ಥಿಗಳಿದ್ದಾರೋ ಆ ವಿದ್ಯಾರ್ಥಿಗಳ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ಸೊ ಉದಾಹರಣೆಗೆ ನಾನು ಹೇಳೋದಾದ್ರೆ ಬಂಗಾರಪೇಟೆ ಅಂತ ಅಥವಾ ಚಿಕ್ಕಮಗಳೂರಂತಹ ಕಾಡು ಇರೋವಂಥ ಪ್ರದೇಶ ಅಥವಾ ಬಂಗಾರಪೇಟೆ ಅಂತಹ ಕಾರ್ಮಿಕರಿರುವಂಥ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳು ಅತ್ಯಂತ ವಿರಳ. ಇಡೀ ಒಂದು ತಾಲೂಕನ್ನು ತಗೊಂಡ್ರೆ 2 ಸ್ಕೂಲು ಸರ್ಕಾರಿ ಶಾಲೆಗಳಿದ್ರೆ ಇಡೀ ಜಿಲ್ಲೆಯಾದ್ಯಂತ ಇರೋವೇ ಅನುದಾನಿತ ಶಾಲೆಗಳು. ಸೊ ಅನೇಕ ಚಳಿಕೆರೆ ಅಂತಹ ಬರ ಪ್ರದೇಶದಲ್ಲಿ ಅನುದಾನಿತ ಶಾಲೆಗಳು 40ಕ್ಕೂ ಹೆಚ್ಚಿದ್ದಾವೆ. ಸೊ ಸರ್ಕಾರಿ ಶಾಲೆಗಳು ಕೇವಲ 10ರಿಂದ 12 ಇದ್ದಾವೆ. ಸೊ ಆವಾಗ ಅನುದಾನಿತ ಶಾಲೆಗಳು ಅಂತಹ ತಾಲ್ಲೂಕುಗಳಲ್ಲಿ ಮುಚ್ಚಿದಾಗ ಆ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಗೆ ಹೋಗೋಕ್ಕೆ ತುಂಬ ದೂರ ಇರುತ್ತೆ. ಸೊ ಅವಕಾಶಗಳು ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು 40-50 ವರ್ಷ ಶಿಕ್ಷಣ ನೀಡಿರುವಂಥ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋಕೆ ಅವಕಾಶ ನೀಡದೆ ಆ ಶಾಲೆಗಳನ್ನು ಮುಚ್ಚೋದಿದೆಯಲ್ಲ, ಎಲ್ಲೋ ಒಂದು ಕಡೆ ಆ ಊಟವನ್ನು ಕೊಡದೆ ಕತ್ತನ್ನು ಈಚಿಕ್ತಂಗೆ ಆಗುತ್ತೆ ಒಂದು ಮಗುದ. ಸೊ ಇಡೀ ದೇಶಕ್ಕೆ ಶಿಕ್ಷಣ ನೀಡಿರುವಂತಹ ಅನುದಾನಿತ ಶಾಲೆಗಳನ್ನ ಈ ಮಟ್ಟಕ್ಕೆ ಕಡೆಗಾಣಿಸೋದಿದೆಯಲ್ಲ, ಇದು ಸಿದ್ದರಾಮಯ್ಯ ಅವರಿಗೆ ಖಂಡಿತವಾಗೂ ಶೋಭೆ ತರುವಂಥದ್ದಲ್ಲ. ನಾನು ಬಡವರ ಮುಖಿ ಅಥವಾ ದೀನದಲಿತರ ಮುಖ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಖಂಡಿತ ಅದು ನಿಮಗೆ ಅದು ಶೋಭೆ ತರುವಂಥದ್ದಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕೆಂತಂದರೆ ಈಗ ಕಳೆದ ಬಾರಿ ಸಾಕಷ್ಟು ಹೋರಾಟಗಳನ್ನು ಮಾಡಿದಿರಿ, ಶಿಕ್ಷಣ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರವನ್ನು ನೀವು ಬಯಲಿಗೆಳೆದಿದ್ದೀರಿ, ಕಮಿಷನ್ ಕೂಡ ದಾಖಲೆಗಳ ಸಮೇತ ನೀವು ಬಿಡುಗಡೆ ಮಾಡಿದಿರಿ. ಸದ್ಯ ಈಗ ಶಿಕ್ಷಣ ಇಲಾಖೆಯಲ್ಲಿ ಹೋಗ್ತಾ ಇರುವಂಥ
ಪರಿಸ್ಥಿತಿ ಮತ್ತು ಸದ್ಯ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ನೋಡೋದಾದರೆ ಈಗ ಅನುದಾನಿತ ಶಾಲೆಗಳಿಗೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇವತ್ತು ನಡೆದಂಥ ಒಂದು ಸಭೆಯಲ್ಲಿ ಸರ್ಕಾರಕ್ಕೆ ನೀವೇನಾದರೂ ಡೆಡ್ಲೈನನ್ನು ಕೊಟ್ಟಿದ್ದೀರಾ? ಇವರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸದೆ ಹೋದರೆ ನೀವು ಮುಂದಿನ ನಿರ್ಧಾರಗಳು ಯಾವ ರೀತಿ ತೆಗೆದುಕೊಳ್ತೀರಾ? ಈಗ ನಾವು ಇವತ್ತು ಭ್ರಷ್ಟಾಚಾರದ ವಿಚಾರನೂ ಕೂಡ ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ವಿ. ಅನುದಾನಿತ ಶಾಲೆಯಲ್ಲಿ ಏನಾಗ್ತಾ ಇದೆ ಅಂದರೆ ಶಿಕ್ಷಕರು ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಸಂಬಳವನ್ನು ತಗೊಳ್ಳುವಾಗ ಅವ್ರಿಗೆ ಸಿಗದೆ ಅಲ್ಪ ಸಂಬಳದಲ್ಲಿ ಆ ಖಾಲಿ ಇರೋ ಹುದ್ದೆಗಳಿಗೆ ಅವರು ಪಾರ್ಟ್ ಟೈಮ್ ಟೀಚರ್ಸ್ನ ಹಾಕ್ಕೊಂಡು ಮಕ್ಳುಗಳನ್ನ ತಂದಿಟ್ಕೋಬೇಕಾಗುತ್ತೆ. ಶಾಲೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ಸ್ಯಾಲ್ರಿನಲ್ಲಿ ಅವ್ರಿಗೂ ಕೂಡ ಸ್ಯಾಲ್ರಿ ಕೊಡುವಂಥದ್ದು ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ತಗೊಳ್ಳೋ ಅಲ್ಪ ಸಂಬಳಕ್ಕೇ ಹೋಗಿ ಅಲ್ಲಿ BU ಕಚೇರಿ ಅಥವಾ DDPI ಕಚೇರಿಗಳಿಗೆ ಒಂದಿಷ್ಟು ಕಮಿಷನನ್ನು ಕೊಡುವಂತಹ ಒಂದು ದಂಧೆ ಕಳೆದ 1 ವರ್ಷದಿಂದ ಪ್ರಾರಂಭ ಆಗಿರೋದು ಭಾರಿ ಆತಂಕ ಮತ್ತು ನೋವಿನ ಸಂಗತಿ. ಸೊ ನಾವು ಇಡೀ ರಾಜ್ಯಾದ್ಯಂತ ಯಾವುದೇ ಅನುದಾನಿತ ಶಾಲೆಗೆ ಹೋದ್ರೂ ಕೂಡ ಫಸ್ಟು ಆ ಇಲಾಖೆ ಸಂಬಂಧಪಟ್ಟಂಥ BU ಇಲಾಖೆ ಅದು DDPI ಇಲಾಖೆಯಲ್ಲಿ ನಮ್ಮಿಂದ ವಸೂಲಿ ಮಾಡ್ತಾ ಇದ್ದಾರಲ್ಲ ಕಮಿಷನ್ನ, ಅದನ್ನು ನಿಲ್ಲಿಸೋವಂಥ ಪ್ರಯತ್ನ ಮಾಡಿಸ್ಬೇಕು ಸರ್ ಅಂತ ಭಾಳ ನೋವಿನಿಂದ ಹೇಳ್ತಾರೆ ಆ ಶಿಕ್ಷಕರ ನೋವು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಈ ಹಿಂದೆ ಇದ್ದಂಥ ಶಿಕ್ಷಣ ಸಚಿವರ ಸಂದರ್ಭದಲ್ಲಿ ನಡೀತಿರೋ ಭ್ರಷ್ಟಾಚಾರನ ರುಪ್ಸಾ ಕರ್ನಾಟಕ ಭಾಳ ವ್ಯವಸ್ಥಿತವಾಗಿ ಬಯಲಿಗೆಳೆದಿದ್ದೀವಿ ನಾವು. ಸೊ ಈಗಿರುವಂಥ ಶಿಕ್ಷಣ ಸಚಿವರ ಬಗ್ಗೆನೂ ಕೂಡ ನಾವು ವಿಷಯನ ಕ್ರೋಢೀಕರಿಸ್ತಾ ಇದ್ದೀವಿ, ಸಾಕ್ಷಿಗಳನ್ನು ಕ್ರೋಢೀಕರಿಸ್ತಾ ಇದ್ದೀವಿ. ಹಿಂದೆಗಿಂತ ಈಗ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ನಡೆಯೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇದ್ರ ಬಗ್ಗೆನೂ ಮುಂದೊಂದು ದಿನ ನಾವು ಬೆಳಕನ್ನು ಮತ್ತು ಬಯಲಿಗೆ ಹಾಕುವಂಥ ಕೆಲಸವನ್ನು ಭಾಳ ಸ್ಪಷ್ಟವಾಗಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಈ ವಿಚಾರಕ್ಕೆ ಪರ್ಟಿಕ್ಯುಲರಾಗಿ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕ ಮಾಡಿಕೊಳ್ಳೋ ವಿಚಾರದಲ್ಲಿ ನಾವು 15 ದಿವಸ ಡೆಡ್ಲೈನನ್ನು ಕೊಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ 24ನೇ ತಾರೀಕು ಒಂದು ಸಭೆಯನ್ನು ಬೆಂಗಳೂರಿನಲ್ಲೇ ಮತ್ತೊಂದು ಆಯೋಜಿಸಿದ್ದೀವಿ. ಸೊ ಆ ಸಭೆಯಲ್ಲಿ ನಾವು ಮೇಜರಾಗಿ ತಗೊಳ್ಳೋ ವಿಷಯ ಏನು ಅಂತಂದರೆ, ಮುಂಬರುವ SSLC ಎಕ್ಸಾಮ್ಗೆ ಅನುದಾನಿತ ಶಾಲೆಯವರು ಸಪೋರ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ. ಸೊ ಸರ್ಕಾರಕ್ಕೆ ನಮ್ಮ ನೋವು ಅರ್ಥ ಆಗುವಂತಹ ಒಂದು ಗಟ್ಟಿಯಾದಂಥ ನಿರ್ಧಾರವನ್ನು ನಾವು ತಗೋಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಿದ್ಧ ಆಗಿದ್ದೀವಿ. ಇದಿಷ್ಟು ರುಪ್ಸಾ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಅವರ ಮಾತು. ಏನಂತಂದರೆ ಸರ್ಕಾರಕ್ಕೆ 15 ದಿನಗಳ ಕಾಲ ಗಡುವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ 15 ದಿನಗಳನ್ನು ನೋಡಿಕೊಂಡು ನಾವು ಮುಂದಿನ ಒಂದು ನಿರ್ಧಾರವನ್ನು ಕೈಗೊಳ್ತೇವೆ. ಜೊತೆಗೆ ಯಾವ ರೀತಿ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥದ್ದು ಈಗಾಗಲೇ ಮುಂದಿನ ವಾರ ಏನೋ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸತ್ಯ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.